ಹಬ್ಬದ ದಿನ ಈ ವಸ್ತುಗಳನ್ನು ಹಾಕಿ ತಲೆ ಸ್ನಾನ ಮಾಡಿದ್ದೇ ಆಯಿತು ಅಂತಂದರೆ 7 ಜನ್ಮದ ಪಾಪಗಳು ಕಳೆಯುತ್ತೆ. ಅದೇನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಷ್ಟಪತಿ ಜಮಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಹಬ್ಬದ ದಿನ ಈ ಕೆಲವೊಂದಾರು ವಸ್ತುಗಳನ್ನು ನೀರಿನಲ್ಲಿ ಹಾಕಿ ನೀವು ಸ್ನಾನ ಮಾಡಿದ್ದೇ ಆಯಿತು ಅಂತಂದರೆ ನಿಮಗೆ ಎಲ್ಲ ರೀತಿಯಾದಂಥ ದೋಷಗಳು ಹೊರಟೋಗಿ ಸಂಪೂರ್ಣವಾಗಿ ಕರ್ಮಗಳೆಲ್ಲ ಕಳೆದು ತುಂಬ ಚೆನ್ನಾಗಾಗ್ತಿರ ಅನುಕೂಲ ಆಗುತ್ತೆ. ಯಾವುದು ಆ ಒಂದು ವಸ್ತುಗಳನ್ನು ಹಾಕಿ ಹೇಗೆ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ವಸ್ತುಗಳು ನಿಮಗೆ ಸುಲಭವಾಗಿ ನಿಮಗೆ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ನೀವು ನಿಮ್ಮ ದೇಹ ಶುದ್ಧಿ ಆಗುತ್ತೆ, ನಂಬರ್ 1. ನಂಬರ್ 2 ಏನು ಅಂತಂದರೆ ಮನಸ್ಸು, ಆತ್ಮ ಎಲ್ಲವೂ ಕೂಡ ಶುದ್ಧ ಆಗ್ತಾ ಬರುತ್ತೆ. ಅಂದರೆ ನಮ್ಮ ದೇಹದಲ್ಲಿ 3 ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಅಲ್ಲಿ ಕೆಲವೊಂದರ ಬ್ಲ್ಯಾಕೇಜ್ಗಳಿರ್ತವೆ. ಅದು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ. ಅನ್ನಮಯ ಕೋಶ ಅಂತ ನಮ್ಮ ಕ್ಲಾಸಲ್ಲಿ ನಾವು ಅಟೆಂಡ್ ಮಾಡ್ತು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇದಕ್ಕೆ ಬೇಕಾಗಿರುವಂಥದ್ದು ವಸ್ತುಗಳು ಯಾವುದು ಅಂತಂದರೆ, ಒಂದು ಅರ್ಧ ಬಕೆಟ್ ನೀರಿಗೆ ನೀವು ಹಾಲನ್ನು ಹಾಕ್ಕೊಳ್ಳಿ. ಏನು ಹೇಳಿ? ಹಾಲು. ಒಂದು 1/4 ಲೀಟ್ರ್ ಹಾಲನ್ನು ಹಾಕ್ಕೊಳ್ಳಿ, ಅಥವಾ ಒಂದು ಅರ್ಧ ಲೋಟ, ಅದಕ್ಕಿಂತ ಕಡಿಮೆ ಇದ್ದರೂ ಪರವಾಗಿಲ್ಲ. ಹಿಂದಿನ ಕಾಲದಲ್ಲಿ ರಾಜರು ಹಾಲಲ್ಲೇ ಸ್ನಾನ ಮಾಡ್ತಾಯಿದ್ರಂತೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ದೇಹ ಸ್ಕಿನ್ನು ಟೋನು ಚೆನ್ನಾಗಾಗಲಿ ಅಂತ. ಅಂದರೆ ಇನ್ನೂ ಕೆಲವೊಂದಾರು ವಿಚಾರಗಳಿದ್ದಾವೆ. ಮತ್ತು ಇದಕ್ಕೆ ರೋಸ್ ವಾಟರು ಒಂದು 1/4 ಲೋಟ ಅಥವಾ ಒಂದು 100 ml ರೋಸ್ ವಾಟರ್ನು ಕೂಡ ಹಾಕ್ಕೊಳ್ಳಿ. ಮತ್ತು ಸಹೀಂದ್ರ ಲವಣ, ಈ ಉಪ್ಪು ನೋಡಿ, ಈ ಉಪ್ಪು ಏನು ಮಾಡುತ್ತೆ ಅಂತಂದರೆ ನಿಮ್ಮ ಅಭಿವೃದ್ಧಿಯ ಒಂದು, ಅಂದರೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇರ್ತದಲ್ಲ, ಅದನ್ನೆಲ್ಲ ನಿವಾರಣೆ ಮಾಡುತ್ತೆ, ಕರ್ಮಗಳನ್ನು ಕಳೆಯುತ್ತೆ. ಈ ಒಂದು ಸಹೀಂದ್ರ ಲವಣವನ್ನು ನೀವು ಹಾಕಿ ಸ್ನಾನ ಮಾಡೋದ್ರಿಂದ ಗೊತ್ತಲ್ಲ. ಮತ್ತು ನೀವೇನು ಮಾಡಿ ಅಂತಂದರೆ, ಒಂದು ಚಿನ್ನದ ನೀರಲ್ಲಿ ಸ್ನಾನ ಮಾಡಬೇಕು. ಚಿನ್ನದ ನೀರಂದರೆ ಹೇಗೆ ಅಂತಂದರೆ, ನೀವು ಒಂದು ಲೋಟ ತಗೊಳ್ಕೊಳ್ಳಿ, ಒಂದು ಉಂಗುರ ಅಥವಾ ಚಿನ್ನದ್ದು ಏನಾದ್ರು ಒಂದು ಅದ್ರ ಒಳಗಡೆ ಹಾಕಿ ಒಂದು ದಿನ ಬಿಡಿ. ಆಮೇಲೆ ಆ ಉಂಗುರನ ಅಥವಾ ಇನ್ನು ಚಿನ್ನದನ್ನು ಅದನ್ನು ಎತ್ತಿಟ್ಕೊಂಡು ಆ ಒಂದು ಲೋಟದಲ್ಲಿರುವಂತಹ ನೀರನ್ನು ಕೂಡ ಬಕೆಟ್ ಒಳಗಡೆ ಹಾಕಿ ಎಲ್ಲವನ್ನು ಕೂಡ ಹಾಕಬೇಕು. ಇದರಿಂದ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ, ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು, ಅವರೆಕಾಳು ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರು ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರ್ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀರೋ ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳು ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ಮತ್ತು ಬೆಳ್ಳಿ ಲೋಟದಲ್ಲಿ, ಒಂದು ಬೆಳ್ಳಿ ಲೋಟ ನಿಮ್ಮ ಮನೇಲಿ ಏನಾಯಿತು ಅಂದರೆ, ಬೆಳ್ಳಿ ಪಾತ್ರೆ ಇತ್ತು ಅಂದರೆ ಅದರೊಳಗಡೆ ಒಂದು ನೀರನ್ನು ಹಾಕಿ, ಆ ನೀರನ್ನು ತೆಗೆದುಕೊಂಡು ಬಕೆಟಲ್ಲಿ ಹಾಕಿ ಇಟ್ಕೊಳ್ಳಿ. ಗೊತ್ತಲ್ಲ, ಬೆಳ್ಳಿಯನ್ನು ಕಾಯಿನ ಅಕಸ್ಮಾತ್ ಹಿಂಗೆ ಏನಂತ ಯಾವುದಾದ್ರು ಒಂದು ಬೆಳ್ಳಿ ವಸ್ತು ಇದ್ದೇ ಇರುತ್ತೆ. ಅದನ್ನು ಒಂದು ಲೋಟದಲ್ಲಿ ಒಳಗಡೆ ನೀರು ಹಾಕಿ ಅದನ್ನು ಬೆಳ್ಳಿ ವಸ್ತುವನ್ನು ಕೂಡ ಹಾಕಿ ಅದನ್ನು ಕೂಡ ಒಂದು ಲೋಟ ಚಿನ್ನದ್ದು ಇರಬೇಕು, ಇನ್ನೊಂದು ಲೋಟದಲ್ಲಿ ಬೆಳ್ಳಿದು ಇರಬೇಕು.
ಇದನ್ನು ಇಟ್ಕೊಂಡು ಎಲ್ಲವನ್ನು ಕೂಡ ಒಂದು ಅರ್ಧ ಬಕೆಟ್ ನೀರು ಒಳಗಡೆ ಇದನ್ನೆಲ್ಲ ಹಾಕ್ಕೊಳ್ಳಿ. ಉಪ್ಪು 1 ಹಿಡಿಯಷ್ಟಿದ್ರೆ ಸಾಕು. ಸಹೀಂದ್ರ ಲವಣ ಇದೆ ತುಂಬ ಶ್ರೇಷ್ಠ. ಇಲ್ಲ ಅಂತಂದರೆ ಕಲ್ಲುಪ್ಪನ್ನೇ ಯೂಸ್ ಮಾಡಿ. ಸಹೀಂದ್ರ ಲವಣ ಸಿಕ್ಕಿಲ್ಲ ಅಂತ ಪಕ್ಷ ಸಿಗುತ್ತೆ, ಅದೆಲ್ಲ ಕಡೆ ಗ್ರಂಥಿಗೆ ಅಂಗಡಲ್ಲೂ ಕೂಡ ಸಿಗುತ್ತೆ. ಮತ್ತು ಹಾಲು ಒಂದು 100 ml ಸ್ವಲ್ಪ ಅದನ್ನು ಹಾಕ್ಕೊಳ್ಳಿ. ಸೊ ಈ ಹಾಲಿನಿಂದ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಆಗ್ತಾ ಬರುತ್ತೆ. ರೋಸ್ ವಾಟರು ನಿಮ್ಮ ಕ್ಲೆನ್ಸಿಂಗ್ ಪ್ರೊಸೆಸ್ ಅಂತಂದರೆ ಈ ಸಂಚಿತ ಕರ್ಮ ಮತ್ತು ಸಂಚಿತ ಈ ಒಂದು ಜನ್ಮದಲ್ಲಿ ಏನೇನು ಮಾಡಿರ್ತಾರೆ ಆ ಒಂದು ಕರ್ಮಗಳನ್ನು ತೊಳೆಯುತ್ತೆ. ಮತ್ತು ಸಹೀಂದ್ರ ಲವಣ ಇದು ಹೋದ ಜನ್ಮದಲ್ಲಿರುವಂಥ ಕರ್ಮಗಳನ್ನು ತೊಳೆಯುತ್ತೆ. ಮತ್ತು ಬೆಳ್ಳಿಯ ನೀರು ನಿಮಗೆ ಆರೋಗ್ಯವನ್ನು ಕೊಡುತ್ತೆ, ಜ್ಞಾನವನ್ನು, ಬುದ್ಧಿಯನ್ನು ಕೊಡುತ್ತೆ. ಮತ್ತು ಚಿನ್ನದ ನೀರು ಐಶ್ವರ್ಯವನ್ನು ತಂದು ಕೊಡುತ್ತೆ. ಸೊ ಒಟ್ಟಾರೆ ನಿಮ್ಮ ಯಾವುದೇ ರೀತಿಯಂಥ ಜನ್ಮದ 7 ಜನ್ಮದ ಪಾಪ ಪ್ರಾರಬ್ಧ ಕರ್ಮ, 7 ಜನ್ಮದ ಪಾಪ ಕರ್ಮಗಳನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀರ. ಅದೆಲ್ಲ ಹೊರಟೋಗುವಂತಹ ಒಂದು ಯೋಗ ಬರ್ತಾ ಹೋಗುತ್ತೆ. ನೀವೇನು ಮಾಡಬೇಕು, ಅರ್ಧ ಬಕೆಟ್ನ ನೀರಲ್ಲಿ ಫಸ್ಟು ನೀರೆಲ್ಲ ಹಾಕ್ಕೊಳ್ಳಿ, ತಲೆಗಿಂದ ಸ್ನಾನ ಮಾಡಿ. ಆಮೇಲೆ ಅರ್ಧ ಬಕೆಟ್ ನೀರು ಸಪ್ರೇಟಾಗಿ ಇಟ್ಕೊಳ್ಳಿ, ಅದನ್ನು ತಲೆಗೆ ಹಾಕ್ಕೊಳ್ಳಿ. ಆಮೇಲೆ ಫ್ರೆಶ್ ವಾಟರ್ ಹಾಕ್ಕೊಂಡು ನೀವು ಸೋಪು, ಶ್ಯಾಂಪು ಅಥವಾ ಏನೇನು ಹಾಕೋತಿರೋ ಸೀಗೆ ಪುಡಿ ಅದನ್ನೆಲ್ಲ ನೀವು ಹಾಕ್ಕೊಂಡು ಮೈಗೆ ಮತ್ತು ತಲೆಗೆಲ್ಲ ಹಾಕ್ಕೊಂಡು ನೀವು ಸ್ನಾನವನ್ನು ಮಾಡಿ. ನಿಮಗೆ ಎಂಥ ದೋಷಗಳಿತ್ತು ಅಂತಂದ್ರೂ ಕೂಡ ಪರಿಹಾರ ಆಗ್ತಾ ಬರುತ್ತೆ. ಹಬ್ಬದ ದಿನ ಇದು ಮಾಡೋದ್ರಿಂದ ಸಂಪೂರ್ಣವಾದಂಥ ಒಂದು ಪ್ರತಿಫಲ ಸಿಕ್ಕೇ ಬಿಡುತ್ತೆ. ನೀವೇನು ಮಾಡ್ತಿರೋ ಬಿಡ್ತಿರೋ ಇದನ್ನು ಮಾಡಿ, ತುಂಬ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಸುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಸುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ, ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ. ಯಾರ್ಯಾರು ಈ ಒಂದು ಕಾರ್ಯಕ್ರಮವನ್ನು ನೋಡಿದಿರೋ, ಯಾರ್ಯಾರು ಈ ತಂತ್ರವನ್ನು ಮಾಡಿದಿರೋ, ಯಾರ್ಯಾರು ಈ ಕಾರ್ಯಕ್ರಮವನ್ನು ಶೇರ್ ಮಾಡಿದಿರೋ ಅವರೆಲ್ಲರಿಗೂ ಕೂಡ ಭಗವಂತ ಆಯುರ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ